ನಮಸ್ತೆ ವೀಕ್ಷಕರೇ, ಓಂ ಗುರುದತ್ತಾತ್ರಾಯ ನಮಃ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಈ ಶಸ್ತ್ರ ಭಯ ನಿವಾರಣೆ ಯಂತ್ರ ಅಂತೇಳಿ ಅಂದರೆ ಇದು ಯಾವ ರೀತಿ ವರ್ಕ್ ಆಗ್ತಕ್ಕಂಥದ್ದು ಅಂದರೆ, ಈ ಜಾತಕದಲ್ಲಿ ಕೆಲವೊಂದು ಟೈಮಲ್ಲಿ ಅಪಮೃತ್ಯು ಭಯ ಇದ್ದಾಗ, ಅಥವಾ ಮಾರಕ ಸ್ಥಾನದಲ್ಲಿದ್ದಾಗ, ಅಥವಾ ಲಗ್ನಾಧಿಪತಿ ಏನಾದರೂ ದುಸ್ಥಾನದಲ್ಲಿ ಇದ್ದಾಗ ಈ ರೀತಿಯಾಗಿರ್ತಕ್ಕಂಥದ್ದು. ಆಮೇಲೆ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಆಗುವವುಗಳಲ್ಲಿ ಎಲ್ಲಾದರೂ ಶಸ್ತ್ರಾಸ್ತ್ರಗಳ ಭಯ, ಹೊಲದಲ್ಲಿ ಏನೋ ಒಂದು ಕೆಲಸ ಮಾಡ್ತಿರ್ತೀರ, ವೃತ್ತಿ ಮಾಡ್ತಿರ್ತೀರ, ಕುಡುಗಲು ಕೊಡ್ಲಿ ಬೀಳ್ತಕ್ಕಂಥದ್ದು, ಆನಂತರ ವೆಹಿಕಲಲ್ಲಿ ಹೋಗ್ತಕ್ಕಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಪಘಾತಗಳಿಗೆ ಈಡಾಗ್ತಾ ಇರ್ತೀರ. ಅದು ನಿಮಗೆ ಗೊತ್ತೇ ಇರೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಮೃತ್ಯು ಸ್ಥಾನದಲ್ಲಿ ಪಾಪಗ್ರಹಗಳು ಕುಂತಾಗ ಜಾತಕದಲ್ಲಿ ಈ ಅಪಮೃತ್ಯು ಭಯ ಇರುತ್ತೆ. ಕೆಲವೊಂದು ಟೈಮಲ್ಲಿ ಕಂಟಕಗಳು ಇರ್ತವೆ, ಆ ಟೈಮಲ್ಲಿ ಆಗ್ತಕ್ಕಂಥದ್ದು. ನಾನಾ ರೀತಿಯಿಂದ ಶಸ್ತ್ರಾಸ್ತ್ರಗಳ ಭಯ ನಿವಾರಣೆ ಯಂತ್ರ ಅಂತೇಳಿ, ಅಂದರೆ ಯಾವುದೇ ರೀತಿಯ ಅಸ್ತ್ರಗಳಿಂದ, ಮದ್ದು ಗುಂಡುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಇರುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾಗಿ ಚಾಕು ಚೂರಿ ನಾನಾ ರೀತಿ ಕರಿತೀವಿ. ಯಾವುದೇ ರೀತಿಯಿಂದ ತೊಂದರೆಯಿಂದ ಮುಕ್ತಿ ಹೊಂದಲಿಕ್ಕೆ ಇದೊಂದು ಮಹಾನ್ ಘನಘೋರವಾಗಿರ್ತಕ್ಕಂಥ ಒಂದು ಬಂದೋಬಸ್ತ್ ಯಂತ್ರ ವೀಕ್ಷಕರೇ. ಈ ಯಂತ್ರನ ಮಾಡ್ಕೊಳ್ಳಿ. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಒಂದು ಪಂಚಲೋಹದ ತಗಡು ಅಥವಾ ಒಂದು ತಾಮ್ರದ ತಗಡನ್ನು ತೊಗೊಂಡ್ಬಿಟ್ಟು ಗ್ರಂಥಿ ಅಂಗಡಿನಲ್ಲಿ ಸಿಗುತ್ತೆ. ಅದು ಎಲ್ಲಿ ಸಿಗುತ್ತೆ ಸರ್ ಅಂತ ಕೇಳಬೇಡಿ, ಗ್ರಂಥಿ ಅಂಗಡಿನಲ್ಲಿ ಸಿಗುತ್ತೆ. ಅದನ್ನು ತಗೊಂಡು ಫಸ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಚೌಕಾಕಾರಕ್ಕೆ ಕಟ್ ಮಾಡ್ಕೊಂಡು ಈ ಯಂತ್ರನ ಬರ್ಕೊಳ್ಳಿ ವೀಕ್ಷಕರೇ. ತಾಮ್ರದ ತಗಡಿನ ಮೇಲೆ ಈ ಯಂತ್ರನ ಬರಿಬೇಕು. ಕನ್ನಡ ಅಕ್ಷರಗಳು ಮತ್ತು ಕನ್ನಡ ಅಂಕಿಗಳೇನಿದಾವಲ್ಲ ಇವನ್ನ ಕಾನಿ ಹಾಕ್ಕೊಂಡು ಈ ಯಂತ್ರನ ಸಂಪೂರ್ಣವಾಗಿ ಬರಿಬೇಕು ವೀಕ್ಷಕರೇ. ಇದನ್ನು ಯಾವ ದಿವಸ ಬರಿಬೇಕು ಅನ್ನೋದು ತುಂಬ ಮುಖ್ಯ ಆಗ್ತಕ್ಕಂಥದ್ದು. ಅಂದರೆ ಶುಭ ದಿವಸಗಳಲ್ಲಿ ಗುರುವಾರದ ಪುಷ್ಯ ನಕ್ಷತ್ರ ಅಥವಾ ಭಾನುವಾರದ ಪುಷ್ಯ ನಕ್ಷತ್ರ, ಅಮೃತ ಸಿದ್ಧಿಯೋಗ ಬಂದಾಗ, ಅಮಾವಾಸ್ಯೆ, ಹುಣ್ಮೆಗಳಲ್ಲಿ ಈ ರೀತಿಯಾಗಿ ಶುಭ ದಿವಸಗಳಲ್ಲಿ ಈ ಯಂತ್ರನ ಬರೀತಕ್ಕಂಥದ್ದು. ಈ ಯಂತ್ರನ ಬರೆಯೋದಕ್ಕೆ ಮುಂಚೆ ಯಾವುದೇ ಯಂತ್ರಗಳಿಗಾಗಲಿ ಪ್ರಾಣ ಪ್ರತಿಷ್ಠಾಪನೆ ಅನ್ನಕ್ಕಂಥದ್ದು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಕೊಡ್ತೀನಿ. ಮಂತ್ರ ಬಂದ್ಬಿಟ್ಟು ಯಂತ್ರ ರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಮತ್ತೊಂದು ಸಾರಿ, ಯಂತ್ರ ರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಮಂತ್ರನ ಗ್ರಹಣ ಕಾಲದಲ್ಲಿ, ಸೂರ್ಯಗ್ರಹಣ, ಚಂದ್ರಗ್ರಹಣ ಅಥವಾ ಗುರುವಾರ, ಭಾನುವಾರ ದಿವಸ, ಅಮಾವಾಸ್ಯೆ, ಹುಣ್ಮೆಗಳಲ್ಲಿ, ಅಮೃತ ಸಿದ್ಧಿಯೋಗ ಇದ್ದಾಗ ಈ ರೀತಿಯಾಗಿ ಒಳ್ಳೆ ದಿವಸಗಳಲ್ಲಿ ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ರಿ. ಸಿದ್ಧಿ ಮಾಡ್ಕೊಂಡ ನಂತರ, ಸಿದ್ಧಿ ಮಾಡ್ಕೋಬೇಕಂದ್ರೆ ಮಂತ್ರನ ಒಂದು 5,000 ಸರಿ, 10,000 ಸತಿ. ಆಮೇಲೆ ಮಂತ್ರಗಳು ಯಾವುದೇ ಆಗಲಿ ಹೆಚ್ಚು ನೀವು ಹೇಳಿದಷ್ಟು ನಿಮಗೆ ಶಕ್ತಿ ಜಾಸ್ತಿ ಇರ್ತಕ್ಕಂಥದ್ದು ವೀಕ್ಷಕರೇ. ಮಂತ್ರನ ಸಿದ್ಧಿ ಮಾಡ್ಕೊಂಡು ಇದನ್ನು ಪ್ರಯೋಗ ಮಾಡುವ ಕಾಲದಲ್ಲಿ 108 ಸಲ ಅಭಿಮಂತ್ರಿಸಬೇಕು ವೀಕ್ಷಕರೇ. ಯಾವ ರೀತಿ ಅಂದರೆ, ಇದು ತಾಮ್ರದ ತಗಡನ್ನು ನೀಟಾಗಿ ಕಟ್ ಮಾಡ್ಕೊಂಡು ಇದರಲ್ಲಿ ಅಂಕಿಗಳನ್ನು ತುಂಬಿ ಬರ್ಕೊಂಡು ಇದಕ್ಕೆ ಮೇಲೆ ಮುಚ್ಕೋಬೇಕು ವೀಕ್ಷಕರೇ. ಈ ರೀತಿಯಾಗಿ ಯಂತ್ರಕ್ಕೆ ಕೈಯನ್ನು ಮುಚ್ಕೊಂಡು ಈ ಮಂತ್ರ ಹೇಳಬೇಕು. ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಈಗ ಹೇಳಿದ್ನಲ್ವ ಅದು. ಯಂತ್ರ ರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಮಂತ್ರನ 108 ಸಲ ಅಭಿಮಂತ್ರಿಸಬೇಕು ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಶುದ್ಧವಾಗಿರ್ತಕ್ಕಂಥ ತಗಡನ್ನು ತಗೊಳ್ಳಿ. ಅದು ಯಾವುದೇ ರೀತಿ ಹೋಲಿರಬಾರ್ದು ಮತ್ತು ಸ್ಕ್ರ್ಯಾಚ್ ಆಗಿರಬಾರ್ದು. ನೀಟಾಗಿರ್ತಕ್ಕಂಥ ತಗಡನ್ನು ತಗೊಂಡು ಯಂತ್ರನ ಬರ್ಕೊಂಡು ಇದಕ್ಕೆ ಮಂತ್ರನ 1008 ಸರಿ ಹೇಳಿ ಅಕ್ಷತೆ ಕಾಳನ್ನು ಮಾಡ್ಕೊಳ್ಳಿ. ಈ ಮಯೂರ ಶೆಕೆ ಆಮೇಲೆ ಈ ಬಿಲ್ಪತ್ರನ ಮಿಶ್ರಣ ಮಾಡ್ಕೊಂಡು ಒಂದು ಅಕ್ಷತೆ ಕಾಳನ್ನು ರೆಡಿ ಮಾಡ್ಕೊಂಡು ನಿಮ್ಮ ಕೈಗೆ ಒಂದು ಕಂಕಣನ ಕಟ್ಕೊಳ್ಳಿ. ಕಂಕಣನ ಕಟ್ಕೊಂಡು ಇದನ್ನು ಪೂಜೆ ಮಾಡ್ಕೊಂಡು ಅಷ್ಟವಿಧಾರ್ಚನೆಯಿಂದ ಜಲ, ಗಂಧ, ಭಸ್ಮ, ದೀಪ, ಧೂಪ, ನೈವೇದ್ಯ ಇತ್ಯಾದಿ ಸಾಮಗ್ರಿಗಳನ್ನು ಅರ್ಪಿಸಿ, ಹಣ್ಣು ಕಾಯಿ ಎಲ್ಲನೂ ನೈವೇದ್ಯನ ಮಾಡ್ಕೊಂಡು ಮಂಗಳಾರತಿ ಹಿಡ್ಕೊಂಡು 108 ಸಲ ಅಭಿಮಂತ್ರಿಸಿ ಪೂಜೆಯನ್ನು ನಡೆಸಿ ಇದಕ್ಕೆ ಸಾಂಬ್ರಾಣಿ ಧೂಪನ ತೋರಿಸಿ. ಅಂದರೆ ಈ ಲೋಭನ ಆಗ್ತಿರಲ್ಲ, ಆ ರೀತಿಯಾಗಿ ಲೋಭನ ಆಗ್ತಿರಲ್ಲ, ಆ ರೀತಿಯಾಗಿ ಸಾಂಬ್ರಾಣಿ ಧೂಪನ ತೋರಿಸ್ಕೊಂಡು ಈ ಯಂತ್ರನ ನೀವು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಶಸ್ತ್ರಾಸ್ತ್ರಗಳ ಭಯ ಯಾವುದೇ ಕಾಲಕ್ಕೂ ಇರುವುದಿಲ್ಲ ವೀಕ್ಷಕರೇ. ಇದನ್ನು ಈ ಯಂತ್ರವನ್ನು ತಾಮ್ರದ ರೇಖಿನ ಮೇಲೆ ಗ್ರಹಣ ಕಾಲದಲ್ಲಿ ಬರೀಬೇಕು ಅಂತ ಕೊಟ್ಟಿದ್ದಾರೆ. ಅಷ್ಟವಿಧಾರ್ಚನೆಯಿಂದ ಪೂಜಿಸಿ ಅಂತೇಳಿ. ಗ್ರಹಣ ಎಲ್ಲ ಟೈಮಲ್ಲೂ ಸಿಗೋದಿಲ್ಲ, ಅದಕ್ಕೋಸ್ಕರ ಶುಭ ದಿವಸಗಳಲ್ಲಿ ಮಾಡ್ಬೋದು, ತಪ್ಪೇನಿಲ್ಲ. ಮಂತ್ರಸಿದ್ಧಿ ಅನ್ನೋದು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ಯಾವುದೇ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಇಲ್ಲದಲೇ ಯಾವ ಯಂತ್ರನೂ ಫಲ ಕೊಡೋದಿಲ್ಲ ವೀಕ್ಷಕರೇ. ಇದೇ ರೀತಿಯಾಗಿ ಮತ್ತೆ ಹೆಚ್ಚು ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.